ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದು ಮಾರ್ಚ್ 19 ಬುಧವಾರ. ಇಂದು ತಾಯಿ ಧರ್ಮಸಭೆಯು ಸಂತ ಜೋಸೆಫ್ ಮರಿಯಮ್ಮನವರ ಪತಿ ಇವರ ಮಹೋತ್ಸವವನ್ನು ಆಚರಿಸುತ್ತಿರುವಾಗ, ಸಂತ ಜೋಸೆಫರಲ್ಲಿ ಕಂಡುಬರುವಂತಹ ಅತಿ ಮುಖ್ಯವಾದಂತಹ ಒಂದು ಗುಣವೆಂದರೆ ಆತನ ಮೌನ. ಇಡೀ ಶುಭ ಸಂದೇಶದಲ್ಲಿ ಒಂದು ಪದವನ್ನು ಸಹ ಸಂತ ಜೋಸೆಫರು ಆಡುವುದನ್ನು ನಾವು ಕಾಣುವುದಿಲ್ಲ. ಆತ ಸದಾ ದೇವರ ಚಿತ್ತಕ್ಕೆ ತಲೆಬಾಗಿದ, ಬಂದಂತಹ ಕಷ್ಟಗಳನ್ನೆಲ್ಲ ಮೌನದಿಂದ ಸಹಿಸಿ ಒಂದು ಪ್ರಶ್ನೆಯನ್ನು ಕೇಳದೆ ಮುನ್ನಡೆದ. ಶುಭ ಸಂದೇಶದಲ್ಲೆಲ್ಲೂ ಆತ ಮಾತೆ ಮರಿಯಮ್ಮನವರೊಡನೆ ಅಥವಾ ಪುತ್ರ ಯೇಸುವಿನೊಂದಿಗೆ ಜಗಳವಾಡುವುದನ್ನು ನಾವು ಕಾಣುವುದಿಲ್ಲ, ತರ್ಕ ಮಾಡುವುದನ್ನು ನಾವು ಕಾಣುವುದಿಲ್ಲ, ಇತರರ ಬಗ್ಗೆ ಇಲ್ಲ ಸಲ್ಲದನ್ನು ಹೇಳುವುದು ನಾವು ಕಾಣುವುದಿಲ್ಲ. ಪ್ರಿಯರೇ, ಸಂತ ಜೋಸೆಫರಿಂದ ಈ ಒಂದು ಗುಣವನ್ನು ನಾವು ಕಲಿಯೋಣ. ಕಷ್ಟದ ಸಮಯದಲ್ಲೂ ನೋವಿನ ಸಮಯದಲ್ಲೂ ಮೌನವಾಗಿದ್ದು ದೇವರ ಚಿತ್ತಕ್ಕೆ ತಲೆಬಾಗೋಣ ಹಾಗೂ ಇತರರ ಕುರಿತು ಇಲ್ಲ ಸಲ್ಲದನ್ನು ಕೆಟ್ಟದನ್ನು ಮಾತನಾಡಬೇಕು ಎಂದು ನಾವು ಬಯಸುವಾಗ ಸಂತ ಜೋಸೆಫರ ಆ ಮೌನ ನಮ್ಮ ಕಣ್ಣ ಮುಂದೆ ಬರಲಿ. ಹಾಗೂ ಇತರರೊಡನೆ, ಕುಟುಂಬದವರೊಡನೆ ಜಗಳವಾಡುವಂತಹ ಸಂದರ್ಭಗಳಲ್ಲಿ ನಾವು ಸಂತ ಜೋಸೆಫರನ್ನು ನೆನೆದುಕೊಂಡು ಮೌನವಾಗಿರೋಣ. ಮಾತಿಗೆ ಮಾತು ಬೆಳೆದು ಜಗಳವಾಡಿ ಇತರರನ್ನು ನೋಯಿಸುವುದಕ್ಕಿಂತ ಸಂತ ಜೋಸೆಫರಂತೆ ಮೌನವಾಗಿದ್ದು ಶಾಂತಿಯನ್ನು, ಪ್ರೀತಿಯನ್ನು ಹರಡೋಣ. ಮೌನವಾಗಿದ್ದು ದೇವರ ಚಿತ್ತವನ್ನು ಅರಿತು ಅದರಂತೆ ನಡೆಯೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.